ಡಾಕ್ಟ್ರೆ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಫಾದರ್ಗೆ ಕ್ಯಾನ್ಸರ್ ಆಗಿದೆ ಮತ್ತು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಸೊ ನನ್ನ ಪ್ರಶ್ನೆ ಏನಂತ ಅಂದರೆ, ನನಗೂ ಕ್ಯಾನ್ಸರ್ ಬರ್ಬೋದಾ? ಮತ್ತು ನಾನು ಇವಾಗ ರೀಸೆಂಟಾಗಿ ಮದುವೆ ಆಗ್ತಾ ಇದ್ದೀನಿ. ಸೊ ಮದುವೆ ಆದಮೇಲೆ ಹುಟ್ಟೋ ಮಕ್ಕಳಲ್ಲಿ ಏನಾದರೂ ಕ್ಯಾನ್ಸರ್ ಏನಾದರೂ ಬರ್ಬೋದಾ? ಸೊ ಇದು ನಮಗೆ, ನಾನು ಇವಾಗ ರೀಸೆಂಟಾಗಿ ಒಂದು ವ್ಯಕ್ತಿ ಕನ್ಸಲ್ಟೇಷನ್ ಮಾಡಿದಾಗ ಕೇಳಿದ ಪ್ರಶ್ನೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಹಲೋ, ನಮಸ್ಕಾರ. ಡಾಕ್ಟರ್ ಶ್ರೀನಿವಾಸ್ ಬಿಜೆ, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್. ಒಂದು ಫ್ಯಾಮಿಲಿಯಲ್ಲಿ ಅಥವಾ ಅವ್ರ ತಂದೆ ತಾಯಿಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಅಫೆಕ್ಟೆಡ್ ಆಗಿದ್ರೆ ಅವ್ರ ಮಕ್ಕಳಿಗೆ ಬರೋ ಚಾನ್ಸಸ್ಸು ಯಾವ ಕ್ಯಾನ್ಸರ್ ಆ ಫ್ಯಾಮಿಲಿಯಲ್ಲಿ ಆಗಿದೆ ಅಥವಾ ಅವ್ರ ತಂದೆ ಅಥವಾ ತಾಯಿಗೆ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಕ್ಯಾನ್ಸರು ಒಂದು ಜೆನೆಟಿಕ್ ವಂಶವಾಹಿನಿಯಾಗಿ ಬರುವಂಥ ಜೀನಿಂದ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಿಂದ ಆಗಿರ್ಬೋದು. ವಂಶವಾಹಿನಿಯಾಗಿ ಬರುವಂಥ ಜೀನ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಯೂಶಲಿ ಬ್ರಾಕಾ ಜೀನ್ಸ್ ಇಂದ ಬರುವಂಥ ಚಾನ್ಸಸ್ಸು. ಈ ಥರ ವಂಶವಾಹಿನಿಯಾಗಿ ಇಂದ ಬರುವಂಥ ಜೀನ್ಸಿಂದ ಏನಾದರೂ ಕ್ಯಾನ್ಸರ್ ಬಂದಿದ್ರೆ ಅದು ಮಕ್ಕಳಲ್ಲಿ ಬರೋ ಚಾನ್ಸಸ್ ಆಲ್ಮೋಸ್ಟ್ 60 to 70% ಇರುತ್ತೆ. ಅದೇ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ರಿಲೇಟೆಡ್ ಇದ್ದರೆ, ಅಂದರೆ ಸಪೋಸ್ ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿದೆ, ಸ್ಮೋಕಿಂಗ್ ಮಾಡಿ ಆ ವ್ಯಕ್ತಿ ಸ್ಮೋಕಿಂಗ್ ಮಾಡಿ ಅವರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಅಂದರೆ ಅವರಿಗೆ ಮಕ್ಕಳಲ್ಲಿ ಬರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದು ಸೊಮ್ಯಾಟಿಕ್ ಮ್ಯುಟೇಷನ್, ಅಂದರೆ ಬಾಡಿಯಲ್ಲಿ ಅವ್ರ ದೇಹದಲ್ಲಿ ಸ್ಮೋಕ್ ಮಾಡೋದ್ರಿಂದ ಬಂದಿರೋಂಥ ಕ್ಯಾನ್ಸರ್ ಹೊರತು ಅದು ವಂಶವಾಹಿನಿಯಾಗಿ ಬಂದಿರೋದಂಥದ್ದಲ್ಲ. ಸೊ ಹಾಗಾಗಿ ಯಾವುದೇ ವ್ಯಕ್ತಿ ಮದುವೆ ಆಗೋಕ್ಕಿಂತ ಮುಂಚೆ ನಮಗೆ ಕ್ಯಾನ್ಸರ್ ಬರ್ಬೋದಾ ಇಲ್ವಾ ಅಂತ ನಾವು ತಿಳ್ಕೊಬೇಕು ಅಂತ ಅಂದರೆ ಆ ಫ್ಯಾಮಿಲಿಯಲ್ಲಿ ಅಫೆಕ್ಟ್ ಆಗಿರುವಂಥ ಕ್ಯಾನ್ಸರ್ ಯಾರು ಪೀಡಿತ ವ್ಯಕ್ತಿ ಇರ್ತಾರಲ್ಲ ಕ್ಯಾನ್ಸರು, ಅವ್ರದ್ದು ಜೀನ್ಸ್ ಟೆಸ್ಟ್ ಮಾಡಬೇಕು. ಅದನ್ನು ಸೊಮ್ಯಾಟಿಕ್ ಟೆಸ್ಟ್ ಅಂತ ಹೇಳ್ತೀವಿ ಅಥವಾ ಮತ್ತು ಜರ್ಮ್ಲೈನ್ ಟೆಸ್ಟ್ ಅಂತ ಮಾಡ್ತೀವಿ. ಆ ಟೆಸ್ಟಲ್ಲಿ ನಮಗೆ ಕಡಾಖಂಡಿತವಾಗಿ ನಮಗೆ ಐಡೆಂಟಿಫೈ ಮಾಡ್ಬೋದು ವೆದರ್ ಇದು ವಂಶವಾಹಿನಿಗೆ ಬಂದಿರೋ ಜೀನ್ಸು ಅಥವಾ ಸೊಮ್ಯಾಟಿಕ್ ಜೀನ್ಸ್ ಅಥವಾ ಎನ್ವಿರಾನ್ಮೆಂಟಲಿಂದ ಬಂದಿರೋ ಕ್ಯಾನ್ಸರ ಅಂತ ಹೇಳಿ. ಸೊ ಇದರಿಂದ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ಬೋದು, ಈಗ ನೆಕ್ಸ್ಟ್ ನಿಮ್ಮ ಆ ಮದುವೆ ಆಗ್ತಿರೋ ವ್ಯಕ್ತಿಯ ಮುಂದಿನ ಪೀಳಿಗೆಗಳಲ್ಲಿ ಹುಟ್ಟಿರುವ ಮಕ್ಕಳಲ್ಲಿ ಅವರಿಗೆ ಕ್ಯಾನ್ಸರ್ ಆಗುತ್ತೋ ಇಲ್ವೋ ಅಂತ ಹೇಳ್ಬೋದು. ಸೊ ಇದನ್ನು ನಿಮಗೆ ಹೆಚ್ಚು ಡೀಟೇಲ್ಸ್ ಬೇಕು ಅಂತಂದರೆ ನಮ್ಮನ್ನು ಭೇಟಿ ಮಾಡ್ಬೋದು ಅಥವಾ ನಿಮಗೆ ಟ್ರೀಟಿಂಗ್ ಡಾಕ್ಟರ್ಸ್ನ ಭೇಟಿ ಮಾಡ್ಬೋದು. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.